ಮಾನ್ಯ 10/12/2019 ಚಾಲಕರಂತೇಳಿ 2500, ಹಿಂಬಾಕಿ ಅಂತೇಳಿ ಚಾಲಕರದ 55 ಮತ್ತು ಹಿಂಬಾಕಿ ಅಂತೇಳಿ ಚಾಲಕ ಕಮ್ ನಿರ್ವಾಹಕ 259, ಒಟ್ಟು 2814 ಪೋಸ್ಟ್ಗಳನ್ನ 2019ರಲ್ಲಿ ಕರೆದ್ರು. ಆದ್ರೆ ಇವತ್ತು ಕೇವಲ 1000 ಪೋಸ್ಟ್ಗಳನ್ನ ಮಾತ್ರ ಡ್ರೈವರ್ ಪೋಸ್ಟ್ಗಳನ್ನ ತುಂಬಿಕೊಳ್ಳುವಂತದ್ದಾಗಿದೆ. ಇನ್ನು 1814 ಪೋಸ್ಟ್ಗಳನ್ನ ಏನನ್ನುವಂಥದ್ದು ಸ್ಪಷ್ಟೀಕರಣ ಸಿಗ್ತಾ ಇಲ್ಲ. ಯಾಕಂದ್ರೆ ಕಳೆದ 6 ವರ್ಷದಿಂದ ಇವತ್ತು ಚಾಲಕರಿಗೆ ಸಲುವಾಗಿ ಅವರೆಲ್ಲರೂ ಓದಿ ಟೆಸ್ಟ್ ಆಗಿ ಪಾಸ್ ಮಾಡಿ ರಿಸಲ್ಟ್ ಬಂದ ಆದ್ಮೇಲೆ ಕೂಡ 2800 ತಗೊಂಡು ಬದಲಿ ಕೇವಲ 1000 ಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಉಳಿದಿರ್ತಕ್ಕಂಥ 1800 ಜನರಿಗೆ ಏನು ಅನ್ನೋದನ್ನ ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡ್ಬೇಕನ್ನೋಂತ ವಿನಂತಿ ಮಾಡಿ. ಸಭಾಧ್ಯಕ್ಷರೇ, 2019ರಲ್ಲಿ ಸಭಾಧ್ಯಕ್ಷರೇ 2500 ಡ್ರೈವರ್ಸು, 55 ಬ್ಯಾಕ್ಲಾಗ್ ಡ್ರೈವರ್ಸು, ಡ್ರೈವರ್ ಕಮ್ ಕಂಡಕ್ಟರ್ಸು 259, 2814 ಜನಕ್ಕೆ ಅವಾಗ ನೋಟಿಫಿಕೇಶನ್ ಮಾಡೋದು ಸಭಾಧ್ಯಕ್ಷರೇ. ಆಮೇಲೆ 20ರಲ್ಲಿ ಕೋವಿಡ್ ಬಂತು. ಅದಾದ್ಮೇಲೆ DPR ಎಲ್ಲ ಇಲಾಖೆನಲ್ಲೂ ಕೂಡ ರಿಕ್ರೂಟ್ಮೆಂಟ್ ಸ್ಟಾಪ್ ಮಾಡಿ ಅಂತ ಆದೇಶ ಮಾಡಿದ್ರು. ಅದಾದ್ಮೇಲೆ 21, 22ರಲ್ಲಿ ಸರ್ಕಾರಕ್ಕೆ ರಿಕ್ರೂಟ್ಮೆಂಟ್ ಬಗ್ಗೆ ಪತ್ರ ಬರೆದ್ರು. ಮತ್ತೆ ಪರ್ಮಿಷನ್ ಅವಾಗ ಆಗ್ಲಿಲ್ಲ ಸಭಾಧ್ಯಕ್ಷರೇ, ಕೋವಿಡ್ ಇದರಿಂದ ಆಗಿಲ್ಲ ಅನ್ಸುತ್ತೆ. ಮತ್ತೆ 24ರಲ್ಲಿ ಸರ್ಕಾರ 1000 ಜನ ಡ್ರೈವರ್ ಕಮ್ ಕಂಡಕ್ಟರ್ಸ್ಗೆ 741, ಇನ್ಕ್ಲೂಡಿಂಗ್ ಬ್ಯಾಕ್ಲಾಗ್ ಡ್ರೈವರ್ಸ್ 741, ಡ್ರೈವರ್ ಕಮ್ ಕಂಡಕ್ಟರ್ಸ್ 259 ಬ್ಯಾಕ್ಲಾಗ್, ಇಷ್ಟಕ್ಕೆ ಅನುಮತಿ ಸಿಗುತ್ತೆ. ಆಮೇಲೆ 24ರಲ್ಲಿ ಮೇ ತಿಂಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ, ಇಲ್ಲ ವೆರಿಫಿಕೇಶನ್, ಯಾಕಂದ್ರೆ 19ರಲ್ಲಿ ಅಪ್ಲಿಕೇಶನ್ಸ್ ಹಾಕಿದ್ರು ಅವರು, ವೆರಿಫಿಕೇಶನ್ ಆಗುತ್ತೆ. ಆಮೇಲೆ ಡ್ರೈವಿಂಗ್ ಟೆಸ್ಟ್ ಮೇ 25ರಲ್ಲಿ ಆಗುತ್ತೆ. ಮತ್ತೆ 1000 ಜನ ರಿಕ್ರೂಟ್ಮೆಂಟ್ ಆಗುತ್ತೆ. ಅದೇ ಬ್ಯಾಕ್ಲಾಗು ಇದೆಲ್ಲ ಹೇಳಿದಲ್ಲ ನಾನು ಆಗ್ಲೇ, ಇದು 741 ಪ್ಲಸ್ 259 ಆಗುತ್ತೆ. ಈಗೇನಾಗಿದೆ, ಅಲ್ಲಿ ಬಹಳ ಜನಕ್ಕೆ ಪಾಪ ಏಜ್ ಆಗೋಗಿದೆ. 19ರಲ್ಲಿ ಹಾಕಿದ್ದಂಥವ್ರು ಈಗಾಗಲೇ 6 ವರ್ಷ ಆಯಿತು. ಅವ್ರಿಗೆ ಏಜು ಬಹಳ ಜನಕ್ಕೆ ಆಗಿರುತ್ತೆ. ಅವರು ಕೂಡ ನಾನು ಹುಬ್ಳಿಗೆ ಬಂದಾಗ 400-500 ಜನ ಬಂದು ಮೀಟ್ ಮಾಡಿದ್ರು. ಮತ್ತೆ ಈಗ ಒಂದು ರೆಸೊಲ್ಯೂಷನ್ ಮಾಡಿ ಅಲ್ಲಿ ಬೋರ್ಡ್ ಅವರು ಕಳಿಸಿದ್ರು ಸಭಾಧ್ಯಕ್ಷರೇ. ಫಸ್ಟ್ ಏಜ್ ರಿಲ್ಯಾಕ್ಸೇಷನ್ ಬರೆದ್ರು, ಆಮೇಲೆ 1000 ಡ್ರೈವರ್ಸ್ 1000 ಕಂಡಕ್ಟರ್ಸ್ ಬೇಕು ಅಂತ NW ಬೋರ್ಡ್ ತೀರ್ಮಾನ ಮಾಡಿ ಸರ್ಕಾರಕ್ಕೆ ಕಳಿಸಿದ್ದಾರೆ. ನಾನು ಅವ್ರಿಗೆ ಸಹಾಯ ಮಾಡ್ಬೇಕು ಅಂತಾನೆ ನನ್ನ ಮನಸ್ಸಲ್ಲಿ ಇದೆ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಪಾಪ ಏಜ್ ಇದಾಗಿರುತ್ತೆ, ಆಗ್ಲೇ ಸುಮಾರು 6 ವರ್ಷ ಆಗೋಗಿರುತ್ತೆ. ಅದಕ್ಕೆ ನಾನು HK ಪಾಟೀಲ್ರು, ಲಾ ಮಿನಿಸ್ಟ್ರಿ ಇಬ್ರು ಒಂದು ಮೀಟಿಂಗ್ ಮಾಡಿದೀವಿ. ಮತ್ತೆ ಈಗ ಮತ್ತೆ ನಾವು 1000 ಜನ ಕಂಡಕ್ಟರ್ಸ್ 1000 ಜನ ಡ್ರೈವರ್ಸ್ ಬೇಕು ಅಂತ ಅಲ್ಲಿಂದ ನಮ್ಗೆ ರಿಕ್ವೆಷನ್ ಬಂದಿರೋದ್ರಿಂದ ಲಾ ಇಲಾಖೆ ಜೊತೆ, ಲಾ ಡಿಪಾರ್ಟ್ಮೆಂಟ್, DPR, FD ಇವರೆಲ್ಲರ ಜೊತೆ ಮಾತಾಡಿ ಅವ್ರು ಸಹಾಯ ಮಾಡೋದಕ್ಕೆ ಪ್ರಯತ್ನ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಚಿವರು ಇದ್ರ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇದೇನೋ ಅಧಿಕಾರಿಗಳು ಕೆಲವೊಂದ್ ಕಡೆ ಮಿಸ್ಗೈಡ್ ಮಾಡ್ತಾರ ಅನ್ನೋಂಥದ್ದು ನನ್ನ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನೋಡಿ, ಒಂದ್ ಕಡೆ COVID-19 ಹಿನ್ನೆಲೆಯಲ್ಲಿ ಸರ್ಕಾರ ಆದೇಶ 2020 ದಿನಾಂಕ 6/7/2020 ಎಲ್ಲ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡೋದನ್ನು ಮುಂದಿನ ಆದೇಶದವರೆಗೆ ತಡೆ ಹಿಡಿಯಲಾಗಿರುತ್ತದೆ ಅಂತ ಹೇಳ್ತಾರೆ. ಅದೇ ಇನ್ನೊಂದ್ ಕಡೆ ಇವತ್ತು NWKSRTC ಹೊರತುಪಡಿಸಿ ಉಳಿದಂತ KKRTCಗೆ 2020ಕ್ಕೆ 2500 ಹುದ್ದೆಗಳನ್ನು ಕರೀತಾರ. ಅವನು ಅಷ್ಟೂನು ಫುಲ್ ಮಾಡುವಂತದ್ದು ಅದಾಗತ್ತ. BMTCಗೆ 2022ರಲ್ಲಿ 1419 ಹುದ್ದೆಗಳನ್ನು ಕರೀತಾರ, ಅವನು ಫುಲ್ ಮಾಡ್ತಾರ. KSRTCಗೆ 2020-21ರಾಗ 3745 ಹುದ್ದೆಗಳನ್ನು ಕರೀತಾರ, ಅವನು ಫುಲ್ ಮಾಡ್ತಾರ. ಯಾಕಿದು ವಿಶೇಷವಾಗಿ ನಮ್ಮ ಹುಬ್ಳಿಗೆ NWKSRTCಗೆ ಯಾಕೆ ಮಲ್ತಾಯಿ ಧೋರಣೆಯನ್ನ ಸರ್ಕಾರ ಕಡೆಯಿಂದ ಆಗ್ತೈತೆ ಅನ್ನೋದು ಸ್ಪಷ್ಟೀಕರಣ ಬೇಕಾಗತ್ತೆ.